ಕಾಡಾನೆ ದಾಳಿಗೆ ಕಾರ್ಮಿಕನೋರ್ವ ಮೃತಪಟ್ಟಿರುವ ದುರ್ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ಗ್ರಾಮದ ನಿವಾಸಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ನಬೀಸಾ ಅವರ ಪತಿ 68 ವರ್ಷದ ಲತೀಫ್ ಮೃತ ವ್ಯಕ್ತಿಯಾಗಿದ್ದಾರೆ. ಇಲ್ಲಿಗೆ ಸಮೀಪದ ಪುಲಿಯೇರಿ ಗ್ರಾಮದ ಗೌರಿಬೆಟ್ಟ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಲತೀಫ್ ಅವರ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದೆ. ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ತಕ್ಷಣ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಸಿದ್ದಾಪುರ ಸುತ್ತಮುತ್ತಲಿನಲ್ಲಿ ಕಳೆದ ಹಲವು ದಿನಗಳಿಂದ ಕಾಡಾನೆಗಳು ಬೀಡುಬಿಟ್ಟಿದ್ದು ಸಾರ್ವಜನಿಕರಿಗೆ ತೀವ್ರ ಆತಂಕ ಉಂಟಾಗಿದೆ. ಕೆಲ ದಿನಗಳ ಹಿಂದೆ ಶಾಲಾ ವಾಹನದ ಮೇಲೆ ಒಂಟಿ ಸಲಗ ದಾಳಿ ಮಾಡಲು ಯತ್ನಿಸಿದ್ದ ಘಟನೆ ಕೂಡ ನಡೆದಿತ್ತು. ಇದೇ ಒಂಟಿ ಸಲಗ ಇದೀಗ ಕಾರ್ಮಿಕನ ಜೀವ ಬಲಿ ಪಡೆದಿದೆ ಎಂದು ಆರೋಪಿಸಿದ ಸ್ಥಳೀಯರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ ಒಂಟಿ ಸಲಗವನ್ನು ಕೂಡಲೇ ಸೆರೆ ಹಿಡಿಯಬೇಕು ಎಂದು ಅವರು ಒತ್ತಾಯಿಸಿದರು. ಏನಿವತ್ತು ಕೊಡಗು ಜಿಲ್ಲೆ ಅಥವಾ ಈ ಪ್ರದೇಶದ ಒಳಗಡೆ ಆನೆ ದಾಳಿ ನಿರಂತರವಾಗಿ ನಡೀತಾ ಇದೆ. ತಿಂಗಳಿಗೆ 1-2 ಸಾವುಗಳು ಸಂಭವಿಸ್ತಾನೆ ಇದೆ. ಆದರೆ ಮನುಷ್ಯ ಜೀವಕ್ಕೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಬೆಲೆಯನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರಗಳು ತಯಾರಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ BJP ಸರ್ಕಾರ ಇತ್ತು. ಎರಡೂ ಸರ್ಕಾರಗಳು ಕೂಡ ಅರಣ್ಯ ನೀತಿಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ. ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅರಣ್ಯ ನೀತಿಯನ್ನು ತರದೆ ಇವತ್ತು ಮನುಷ್ಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸರ್ಕಾರ ಕಾಡಿನಿಂದ ಆನೆಗಳು, ಕಾಡು ಪ್ರಾಣಿಗಳು ಇವತ್ತು ನಾಡಿಗೆ ಬರ್ತಾ ಇರತಕ್ಕಂಥದ್ದನ್ನು ತಡಿಲಿಕ್ಕೆ ಬೇಕಾಗಿರತಕ್ಕಂಥ ರೀತಿಯಲ್ಲಿ ಏನು ಕ್ರಮ ತಗೋಬೇಕು, ಆಹಾರ, ಆ ಕಾಡು ಪ್ರಾಣಿಗಳಿಗೆ ಬೇಕಾಗಿರತಕ್ಕಂಥ ಕುಡಿಯುವ ನೀರು ಇರ್ಬೋದು ಅಥವಾ ಅದಕ್ಕೆ ಬೇಕಾಗಿರತಕ್ಕಂಥ ಮೇವುಗಳನ್ನು ಇವತ್ತು ಅರಣ್ಯದ ಒಳಗಡೆ ಹೆಚ್ಚು ಉತ್ಪಾದನೆ ಮಾಡಬೇಕಾಗಿರತಕ್ಕಂಥ ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಮತ್ತು ಇವತ್ತು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ಏನು ಕಂಬಿಯನ್ನು ಹಾಕ್ತಾ ಇದ್ದಾರೆ, ರೈಲ್ವೆ ಕಂಬಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಕೂಡ ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ರೈಲ್ವೆ ಕಂಬಿಗಳನ್ನು ಇವತ್ತು ಅಳವಡಿಸ್ತಾ ಇಲ್ಲ. ಆನೆ ಇವತ್ತು ರೈಲ್ವೆ ಕಂಬಿಯ ಮಧ್ಯದ ಒಳಗಡೆಯಿಂದ ನುಗ್ಗಿ ಊರೊಳಗಡೆ ಬರ್ತಾ ಇರತಕ್ಕಂಥ ಕೆಲಸ. ಅಂದರೆ ಇವತ್ತು ಅರಣ್ಯದ ರಕ್ಷಣೆ ಹೆಸರಿನ ಒಳಗಡೆ ಕೋಟಿಗಟ್ಟಲೆ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಅದು ಭ್ರಷ್ಟಾಚಾರವಾಗಿ ಹೋಗ್ತಾ ಇದೆ. ಇವತ್ತು ಅರಣ್ಯದ ಒಳಗಡೆಯಿಂದ ಬರತಕ್ಕಂಥ ಕಾಡು ಪ್ರಾಣಿಗಳನ್ನು ಕಾಡು ಪ್ರಾಣಿಗಳಿಂದ ಮನುಷ್ಯ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಮತ್ತು ಕಾಡು ಪ್ರಾಣಿಗಳಿಂದ ಕೃಷಿಕರ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾನೆ ಇದೆ. ಯಾವುದೇ ರೀತಿಯಿರತಕ್ಕಂಥ ಒಂದು ಪ್ರಯೋಜನ ಕಾಣ್ತಾ ಇಲ್ಲ. ಅದರಿಂದ ಅರಣ್ಯ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡು ಹೊಣೆಗಾರಿಕೆ ಇವತ್ತು ಇದೆ. ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಘಟನಾ ಸ್ಥಳಕ್ಕೆ ಆಗಮಿಸಿದ ACF ತಹಸೀನ್ ಬಾನು ಅವರು ಸರ್ಕಾರದಿಂದ ತಕ್ಷಣಕ್ಕೆ 5 ಲಕ್ಷ ಪರಿಹಾರ ಚೆಕ್ ಅನ್ನು ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡ ಬಳಿಕ ಉಳಿದ 15 ಲಕ್ಷ ಪರಿಹಾರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆಗೆ ಗೌರಿಬೆಟ್ಟ ಎಸ್ಟೇಟಲ್ಲಿ ಒಂದು ಕಾಡಾನೆಯಿಂದ ಒಬ್ಬ ವರ್ಕರ್ ಹೆಸರು ಅಬ್ದುಲ್ ಲತೀಫ್ 72 ವರ್ಷ ಅವರು ಸಾವು ಹೊಂದಿದ್ದಾರೆ. ಇದು ತುಂಬ ದುಃಖದವಾದ ಮಾಹಿತಿ ನಮಗೆ ಸಿಕ್ಕಿದೆ. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯವರು ಎಲ್ಲರೂ ಇಲ್ಲಿಗೆ ಬಂದು ಸ್ಪಾಟಿಗೆ ಬಂದು ತಕ್ಷಣವೇ ಅವರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದರು. ಬಟ್ ಆನ್ ದ ವೇಯಲ್ಲಿ ಅವ್ರು ಡೆತ್ ಆಗಿಬಿಟ್ಟಿದೆ. ಇದು ತುಂಬ ದುಃಖದವಾದ ಸುದ್ದಿ ಇದೆ. ನಾವು ತಕ್ಷಣವೇ 5 ಲ್ಯಾಕ್ಸನ್ನು ಅವರಿಗೆ ಚೆಕ್ ಮೂಲಕ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಪರಿಹಾರದ ರೂಪದಲ್ಲಿ, ಅದರ ಜೊತೆಗೆ 15 ಲ್ಯಾಕ್ಸ್ ಏನು ಉಳಿಯುತ್ತೆ ಅದನ್ನು ನಾವು ಮೇಲಾಧಿಕಾರಿಗೆ ತಿಳಿಸುತ್ತಾ ಅದು PM ರಿಪೋರ್ಟ್ ಬಂದ ತಕ್ಷಣ ಅದನ್ನು ಅವರಿಗೆ ತಲುಪಿಸ್ತೀವಿ. ಇದರಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯವರು ತುಂಬ ಕೆಲಸ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಂದ ನಮಗೆ ಸಹಾಯ ಬೇಕು ಅಂತ ನಾವು ಕೇಳ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ ಕಾಡಾನೆ ಸೆರೆಗೆ ಅಗತ್ಯ ಅನುಮತಿ ಪಡೆಯಲು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದರು. ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಶಿವರಾಮ್, ಗಂಗಾಧರ್, ಸಂಜಯ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಹಾಗೂ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.